ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ದೇವಿ ದರ್ಶನದ 5ನೇ ದಿನವಾದ ಇಂದು ಡಿಸಿಎಂ ಕೂಡ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಭಕ್ತ ಸಾಗರವೇ ಹರಿದು ಬಂದಿದೆ. ಕಿಲೋಮೀಟರ್ ಗಟ್ಟಲೆ ಭಕ್ತರು ಸಾಲುಗಟ್ಟಿದ್ದಾರೆ. ದೇವಿ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಜನರ ಜೊತೆಗೆ ರಾಜಕೀಯ ನಾಯಕರು ಕೂಡ ದೇವಿ ದರ್ಶನ ಪಡೆದಿದ್ದಾರೆ. ಹೌದು, ಹಾಸನಾಂಬಾ ದೇವಿ ದರ್ಶನಕ್ಕೆ 5ನೇ ದಿನವಾದ ಇವತ್ತು ಭಕ್ತರ ದಂಡೆ ಆಗಮಿಸಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪತ್ನಿ ಜೊತೆಗೆ ಆಗಮಿಸಿ ದೇವಿ ದರ್ಶನ ಪಡೆದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಡಿಕೆಶಿ ಜೊತೆಗಿದ್ರು. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯ ಸನ್ನಿಧಿಗೆ ಆಗಮಿಸಿದ ಡಿಸಿಎಂ ಬ್ಯಾಹ್ಮಿ, ಕೌಮಾರಿ, ಮಹೇಶ್ವರಿ ಮೂರ್ತಿಗಳ ದರ್ಶನ ಪಡೆದರು. ಗರ್ಭಗುಡಿಯಲ್ಲಿ ಕೂತು ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಹಾಸನಾಂಬೆ ದರ್ಶನದ ಬಳಿಕ ಡಿಕೆಶಿ ಹೇಳಿದ ಹೀಗೆ: ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದನ ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನ ಪಡ್ಕೊಳ್ಬೇಕು ಅಂತೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ, ಇದೇ ಒಂದು ದೊಡ್ಡ ಸಾಕ್ಷಿ. ಡಿಕೆಶಿ ಮಾತ್ರವಲ್ಲ, ಇವತ್ತು ಹಲವು ಗಣ್ಯರು ದೇವಿ ದರ್ಶನ ಮಾಡಿದ್ರು. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಚಿಲವಾದಿ ನಾರಾಯಣ ಸ್ವಾಮಿ, ಮಾಜಿ ಸಚಿವ ಗೋಪಾಲಯ್ಯ, ನಯನ ಮೋಟಮ್ಮ, ಅವಧೂತ ವಿನಯ್ ಗುರುಜಿ, ನಟರಾದ ವಸಿಷ್ಠ ಸಿಂಹ ದಂಪತಿ, ನಿರ್ದೇಶಕ ಓಂ ಪ್ರಕಾಶ್, ನಟ ಪ್ರಥಮ್ ಸೇರಿ ಹಲವರು ಹಾಸನಾಂಬೆ ದರ್ಶನ ಪಡೆದರು. ಹಾಸನಾಂಬೆ ದೇವಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನಾಳೆ ದೇವಿ ದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಲಿದ್ದಾರೆ. ಮಂಜುನಾಥ್, ಟಿವಿ9 ಹಾಸನ.